ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸ್ಪೆಷಲ್ ಆದ ವಿಚಾರ, ನಂಬಲಿಕ್ಕೆ ಅಸಾಧ್ಯವಾದಂಥ ವಿಚಾರ ಏನಪ್ಪ ಅಂದರೆ, ಅಡಿಕೆ ತೋಟದಲ್ಲಿ ಸುಳಿ ರೋಗ ಬಂದು ಅತಿ ಹೆಚ್ಚು ಜನ ಕಡಿದು ಬಿಡ್ತಾರೆ ಮರನ. ಅಂಥ ನಿಟ್ಟಿನಲ್ಲಿ ಕೇವಲ 2 ತಿಂಗಳಲ್ಲಿ ಸುಳಿ ರೋಗ ಆರೋಗ್ಯಗ್ರಸ್ತ ಮರ ಆಗಿ ಇಂಗಾರ ಕೊಟ್ಟಿರುವಂಥದ್ದು, ಮತ್ತು ಅದೆಷ್ಟೋ ರೋಗಗ್ರಸ್ತ ಮರಗಳನ್ನು ಬದುಕಿಸುವಂಥದ್ದು. ಯಾಕೆಂತಂದರೆ ಈ ಸುಳಿ ರೋಗ ಯಾಕೆ ಬರುತ್ತೆ? ಈ ಫಂಗಸ್ಸು, ವೈರಸ್ಸು, ಬ್ಯಾಕ್ಟೀರಿಯಾಗಳಿಂದ ಸಮಸ್ಯೆಯಿಂದ ಒಂದು ಬೇರೆ ಡ್ಯಾಮೇಜ್ ಆಗೋದ್ರಿಂದ ಪೋಷಕಾಂಶ ಮೇಲೆ ಯಾವಾಗ ಹೋಗೋದು ಕಡಿಮೆ ಆಗುತ್ತೆ, ಇಮಿಡಿಯೇಟ್ ಹೋಗ್ಬಿಡುತ್ತೆ. ಅಂಥ ನಿಟ್ಟಿನಲ್ಲಿ ನಮ್ಮ ಸ್ವದೇಶಿ ಗೊಬ್ಬರದಲ್ಲಿ ಒಂದು ಅದ್ಭುತ ನಡೆದಿದೆ. ಆ ವಿಡಿಯೋ ನೋಡಿ. ನಾನು ಮತ್ತೆ ಇನ್ನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ವಿಡಿಯೋ ಶೇರ್ ಮಾಡಿ. ಯಾಕೆಂದರೆ ಶೇರ್ ಮಾಡೋದ್ರಿಂದ ಎಷ್ಟೋ ಜನ ರೈತರು ಸುಳಿ ರೋಗದ ಗಿಡಗಳನ್ನು ಕಡಿಯೋದು ತಪ್ಪತ್ತೆ. ಈ ವಿಡಿಯೋ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹೋದ ಸಲ ಒಂದು ವಿಡಿಯೋ ಮಾಡಿದ್ದೆ, ಅದೇ ಓನರ್ದು, ಆ ತೋಟದ ಮಾಲೀಕರದು ಬೇರೆ ತೋಟ. ಈ ತೋಟದಲ್ಲೂ ಸಾಕಷ್ಟು ರೋಗ ಇತ್ತು, ಅದು ಕಂಟ್ರೋಲಿಗೆ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ವಿಚಾರ. ಇಡೀ ತೋಟ ಹಸಿರಾಗಿದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದು 2ನೇ ತೋಟ ನಿಮ್ಮದು. ಈ ಗಿಡ ಏನಾಗಿತ್ತು ಸರ್ ಮುಂಚೆ? ಪೂರ ಒಣ್ಣಕ್ಕಿಂದು ಹೋಗೋ ಸ್ಥಿತಿಯಾಗಿತ್ತಿದ್ದು. ಹಾಂ ಹಾಂ. ಈಗ ಸ್ವಲ್ಪ ಪರವಾಗಿಲ್ಲ. ಮುಂಚೆ ಏನಾಗಿತ್ತಂದ್ರಿ? ರೋಗ ಹೊರಗಾಸ್ತಾ ಐತೆ. ಹಾಂ ಹಾಂ ಹಾಂ. ಮುಂಚೆ ನೋಡಿ ಎಲೆ ಚುಕ್ಕಿ ರೋಗ, ಎಲೆ ಚಿಕ್ಕಿ ರೋಗ ಇದು ಫುಲ್ ಹಳದಿಯಾಗಿ ಇಡೀ ಎಲ್ಲ ಎಲೆಗೆ ರೋಗ ಹರಡ್ಕೊಂಡಿದೆ. ನೋಡಿ ಇದರಲ್ಲೂ ಅಷ್ಟೇ ಕಂಪ್ಲೀಟ್. ಈ ಕುಕ್ಕೆ ಸುಬ್ರಹ್ಮಣ್ಯ ನಮ್ಮ ಸುಳ್ಳ್ಯದೆಲ್ಲ ಆಗಿದೆಯಲ್ಲ, ಆ ರೇಂಜ್ ಆಗಿದೆ. ಈಗ ಬಂದಿರೋ ಎಲೆ ಹೆಂಗಿದೆ ಸರ್? 3 ಎಲೆ ಇದೆ ನೋಡಿ. ಇದು ಮಳೆಯಿತ್ತು ಗಿಡ, ಇದು ಬಗ್ಗಿತ್ತು ಇದು. ಹಾಂ ಹಾಂ. ಇದು ನೆಟ್ಟಾಗ್ತಾ ಇತ್ತು. ಹಾಂ, ಒಂದು ನಿಮಿಷ ಬರ್ತೀನಿ. ನೋಡಿ ನೋಡಿ ಎಲೆ ಚುಕ್ಕಿ ರೋಗ ಹಿಂಗಿದ್ದಿದ್ದೆ ಎಲೆ, ದೊಡ್ಡ ಗರಿ ಜೊತೆಯಲ್ಲಿ ಒಂದೇ ಒಂದು ಚುಕ್ಕಿ ಇಲ್ಲ ನೋಡಿ. ಕಂಪ್ಲೀಟ್ ಗ್ರೀನ್ ಆಗಿದೆ. ತುಂಬ ಚೆನ್ನಾಗಿ ಬಂದಿರೋದು, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೋಡಿ ಫುಲ್ಲಾಗಿ ನೋಡ್ತೀನಿ ಗಿಡನ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಬಗ್ಗಿತ್ತು ಭಾಳ. ಈ ಗಿಡ ಏನಾಗಿದೆ ಸರ್? ಇದು ಈಗ ನೆಟ್ಗ ಆಗ್ತಾ ಇದೆಯಾ? ನೋಡಿ ಇದು ರಿಂಗ್ ಹೊಡೆದಿರೋವಂಥದ್ದು, ಒಂಥರ ಸೊಟ್ಟ ಆಗ್ತಾ ಇತ್ತು, ಈಗ ಪಿಕಪ್ ತಗೊಳ್ತಾ ಇದೆ ಅಂತ ಹೇಳಿದ್ದಾರೆ. ಓಕೆ, ಇದೊಂದು ಒಳ್ಳೆ ರಿಸಲ್ಟ್ ನಿಜವಾಗಿ. ನೋಡಿ ಈ ಹಿಂಗಾರ ನೋಡಿ, ಈ ಮರದಲ್ಲಿ ಹಿಂಗಾರ, ಹಳೆ ಹಿಂಗಾರ ನೋಡಿ, ಏನಿಲ್ಲ, ಒಣಗಿ ಸಣ್ಣ ಹಿಂಗಾರ. ಈಗ ಬಂದಿರೋವಂಥ ಹಿಂಗಾರ ನೋಡಬೇಕು, ಕೌಲು ಹೊಡೆದು ದೊಡ್ಡದಾಗಿ ಬಂದಿದೆ. ಇದು ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಇದು ಫುಲ್ಲಾಗಿ ಹರಡ್ಕೊಂಡಿದೆ. ಇದು ಹೆಂಗಿದೆ ಸರ್ ಹಿಂಗಾರ? ಇದು ಹಿಂಗಾರ ಏನನ್ಸುತ್ತೆ? ಈಗ ಹಿಂಗಾರ ನೋಡಿ ಚೆನ್ನಾಗಿ ಕಿತ್ತಿ, ಮತ್ತು ಹೊಟ್ಟೆ ನೋಡು, 2 ಹೊಟ್ಟೆ ಚೆನ್ನಾಗಿ ಆಗ್ತದೆ. ಹೌದು ಹೌದು ಹೌದು, ಗರ್ಭ. ಹೌದು. ಇದು ಹೆಂಗಿತ್ತು ಸರ್ ಮುಂಚೆ? ಏನು ಇಲ್ಲ, ಇದು ಒಂದು ಹಿಂಗಾರ ಇಲ್ಲ, ಎಲ್ಲ ಒಣಕೊಂಡು ಇದು ನೋಡಿ ಹೊಟ್ಟೆನೂ ಆಗ್ತಾ ಐತೆ. ಎಲೆ ಹೆಂಗಾಗಿತ್ತು ಮುಂಚೆ? ಎಲೆ ಮೇಲೆ ಚೆನ್ನಾಗಿ ಬಿತ್ತಾ ಐತೆ. ಹೌದು ಹೌದು ಹೌದು. ನೋಡೋಣ ನೋಡಿ, ಹಳೇದು ಎಲೆ ಈ ಥರ ಸುಳಿ ರೋಗ ಬಂದಿತ್ತು. ಇದು ಬದುಕತ್ತಾ ಅಂತ ಹೇಳಿದರು, ಅದು ಹಳೆ ವಿಡಿಯೋದಲ್ಲಿದೆ. ಇದು ನೋಡಿ, ಈಗ ಎಲೆ ಸಖತ್ತ ದೊಡ್ಡದಾಗಿ ಬಂದಿರೋ ಜೊತೆಯಲ್ಲಿ ಈಗ ಗರ್ಭ ಕಟ್ಟಿರೋವಂಥದ್ದು. ಯಾವುದು ಸುಳಿ ರೋಗ ಬಂದ ಈ ಗಿಡ ಮುಂಚೆ ಹೆಂಗಿತ್ತು, ಈಗ ಹೆಂಗಾಗಿದೆ ಸರ್? ಇಲ್ಲ, ಅದು ತೆಗಿಬೇಕು, ಮರನೇ ತೆಗೆದು ಬೇರೆ ಸಸಿ ಹಚ್ಚರ ಅಂತ ಮಾಡಿದ್ದೆ. ಹಾಂ ಹಾಂ ಹಾಂ. ನೀವು ಬಂದ್ರಲ್ಲ ಅಂತೇಳಿ ನೋಡೋಣ, ಅದಕ್ಕೆ ಆನಾಡಿ ಖರ್ಚು ಮಾಡ್ತೀವಲ್ಲ, ಇದನ್ನ ನೋಡಿ ಖರ್ಚು ಮಾಡಿ ನೋಡೋಣ, ಇದು ಇವ್ರದ್ದು ಒಂದು ಇದನ್ನ ಅಂತೇಳಿ ನಿಮ್ಮ ನಂಬಿಕೆ ಮೇಲೆ ನಾನು ಹಾಕಿದೆ. ಈಗ ನನಗೆ ಒಂದು ಸ್ವಲ್ಪ ಪ್ರತಿಫಲ ಕೊಡ್ತಾ ಇತ್ತು. ನೋಡಿ ಸುಳಿ ರೋಗದ ಎಲೆಯಲ್ಲಿ, ಗಿಡದಲ್ಲಿ ನೋಡಿ ಹಿಂಗಿದ್ದಿದ್ದು, ಈಗ ಎಲೆ ಬಂದು ಸಖತ್ತ ದೊಡ್ಡ ಎಲೆ ಬಂದು ಗರ್ಭ ಓಪನ್ ಆಗಿರೋವಂಥದ್ದು. ಹಿಂಗಾರ ಓಪನ್ ಆಗಿದೆ, ಸೂಪರ್. ಮತ್ತು ಗರ್ಭ ಕಟ್ಟಿದೆ ಪಕ್ಕದಲ್ಲಿ ಬೇರೆ, ಓಪನ್ ಆಗಿ ಗರ್ಭ ಕಟ್ಟಿರೋದು. ಇದಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ. ಒಂದು ದೊಡ್ಡದು 3 ಎಲೆ ಬಂದಿದೆ. ಇದು 3 ಎಲೆ ಬಂದಿದೆ. ಮತ್ತು ಈ ಥರ ಎಷ್ಟು ಗಿಡಗಳು ರೆಡಿಯಾಗಿದೆ ಸರ್? ಈ ಥರ ಈ ತೋಟದಲ್ಲಿ ಎಷ್ಟು ಗಿಡ ಚೆನ್ನಾಗಿದ್ದಾವೆ? ಎಲ್ಲ ಗಿಡ ಪರವಾಗಿಲ್ಲ, ಎಲ್ಲ ಇಂಪ್ರೂವ್ ಆಗ್ತಾ ಇದೆ. ಅದು ಈ ಸಾಯಂಥದ್ದೇ ಬದುಕಿದೆ, ಸಾಯಂಥದ್ದು ಬದುಕಿದ್ದಾವೆ. ಸಾಯ ಅಂಥದ್ದು ಇವೆರಡು. ಹಾಂ, ಅದೇ ಅಲ್ಲಿ ಒಂದು 3 ಗಿಡ ಹಂಗಾಗಿದ್ದು. ಹಾಂ ಹಾಂ. ಒಂದು 5 ಗಿಡ ಆ ಥರ ಆಗಿದ್ದು. ಅವಲ್ಲಿ ನೀವು ನೋಡಿದ್ರೆ ಸ್ಟಾರ್ಟಿಂಗಲ್ಲೇ ಅವು ಚೆನ್ನಾಗಿ ಆಗಿದ್ದಾವೆ. ಇದೊಂದು ಮರ ಅದೊಂದು ಮರ ಪೂರ ಅದ್ಭುತ. ಇವು ಮರ ತೆಗಿಯೋಣ ಅಂತ ಮಾಡಿದ್ವಿ. ಹಾಂ ಹಾಂ. ನಮ್ಮೂರು ಜನ ಬಂದ ತೆಗೆದು ಹೊಸ್ದಾಗಿ ಹಚ್ಚು ಅಂದರು. ಹಾಂ ಹಾಂ. ನೋಡೋಣ, ಟಾನಿಕ್ ಹೌದು ಔಷಧಿ ಹಾಕಿದ್ದೀವಿ, ಅದರಿಂದ ಏನು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ನೋಡೋಣ ಅಂತೇಳಿ ಅದನ್ನ ತೆಗಿದಲ್ಲ ಹಂಗೆ ಬಿಟ್ಟಿದ್ದೆ. ಅದು ಸೂಪರ್ ಆಗಿದೆ, ಭಾರಿ ಖುಷಿ ಆಗುತ್ತೆ. ನೋಡ್ಬೋದು. ಇದು ಮುಂಚೆ ಬಗ್ಗಿತ್ತಲ್ಲ ಸರ್, ಹೆಂಗಿತ್ತು? ಗರಿಗಳೆಲ್ಲ ಏನಾಗಿತ್ತು?
ಗರಿ ಎಲ್ಲ ಒಂಥರ ಬಣ್ಣ ಚೇಂಜ್ ಆಗಿ ಕೆಂಪು ಬಣ್ಣ ಬಂದಿತ್ತು. ಹಾಂ ಹಾಂ ಕೆಂಪು ಬಂದಿತ್ತು. ಬೆಂಕಿ ರೋಗ ದಿನಸಿ ಚಿಕ್ಕ ಚಿಕ್ಕ ಆದಂಗೆ ಆಗಿದ್ದು. ಹಾಂ ಅವೆಲ್ಲ ಈಗ ಹಸಿರಾಗಿದೆ. ಈಗ ಹೊಸದಾಗಿ ಗರಿ ಕಿತ್ತಿರೋದು. ಹೌದೌದು ನೋಡಿ, ಎಲ್ಲ ಕೆಂಪಾಗಿ ಹೋಗಿದ್ದಂಥದ್ದು ಇನ್ನೇನು ಹೋಯ್ತಪ್ಪ ಅನ್ನೋಂಗಿದ್ದಿದ್ದು ಗರಿಗಳು ಪೂರ್ತಿ ಹಸಿರಾಗೋರ ಜೊತೆಯಲ್ಲಿ ಹಿಂಗಾರ ದೊಡ್ಡದಾದ ಹಿಂಗಾರ ಓಪನ್ ಆಗಿದೆ. ಹೌದು, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸ್ಟ್ರೈಟ್ ಆಗುತ್ತೆ. ನೋಡ್ತಾರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅದು ಸ್ಟ್ರೈಟ್ ಆಗ್ತಾ ಇರೋ ತೋರಿಸ್ತೀನಿ.